ಹೊರಟ್ಬಿಟ್ರೆ ಹಾಕ್ಬಿಟ್ರೆ ಇನ್ನು 6 ತಿಂಗಳು ಭಿಕ್ಷೆ ಬಿಡೋದೇ ಬೇಡ, ಆರಾಮ ಕಾಲ ಕಾರಣ ಮಾಡೋದು ಅಂತ ಓದಿದ್ರೆ ದಾಸಪ್ಪ ಊರ ಆಸೆ ಒಂದು ಒಂಟಿ ಮನೆ ಇತ್ತು ಗೌಡ್ರದು. ದಾಸಪ್ಪ ಯೋಚನೆ ಮಾಡ್ದ, ಒಂಟಿ ಮನೆ ಗೌಡ್ರದು, ಏನೇನ್ ಸಂತೆ ಸಿಕ್ಕಿರ ಏನಯ್ಯ ಗೌಡ ದಾಸಪ್ಪ ಎಲ್ಲರನ್ನ ಭಿಕ್ಷೆ ಬಿಡಿದ್ಯಾ, ನಮ್ಮನೆ ಮಾತಾ ಬರಲಿಲ್ಲ ಬೈತಾನ ಗೌಡ, ಯಾಕೆ ಬಯಸ್ಕೊಂಬ ಕೊಯ್ಯ ಕೈಲಿ, ಅದೊಂದ್ ಮನೆ ಅದಾನೆ ಭಿಕ್ಷೆ ಬೇಡ ಹೊರಟಾಗನ ಅಂತ ಅಕ್ಕಿ ರಾಗಿನೂ ಅಲ್ಲ ಮೋಡಿ ಮೇಲೆ ಇಕ್ಬಿಟ್ಟು ದುಡ್ಡು ಮಾತ್ರ ಜೋಬಿ ಇಟ್ಕೊಂಡು ಅವ್ರ ಮನೆ ಭಿಕ್ಷೆ ಬೆಳಕ್ಕೆ ಅಂತ ಓದಿದ್ದ. ಗೌಡನ ಕೆಲಸ ಏನಪ್ಪಾ ಅಂದ್ರೆ ದಳ್ಳಾಳಿ ಕೆಲಸ. ದಳ್ಳಾಳಿ ಕೆಲಸ ಹೆಣ್ಣಿಲ್ದವ್ರಿಗೆ ಗಂಡು ಕೊಡ್ಸೋದು, ಗಂಡಿಲ್ದವ್ರಿಗೆ ಹಸು ಕೊಡೋದು, ಕರ ಕೊಡ್ಸೋದು ದಳ್ಳಾಳಿ ಕೆಲಸ. ಅಯ್ಯಮ್ಮ ಅವತ್ತು ದಳ್ಳಾಳಿ ಕೆಲಸ ಕೂತಿದ್ದ ಗೌಡ ಹೇಳಿ ನೋಡ್ರಿ ದಳ್ಳಾಳಿ ಕೆಲಸ ಕೂತಿದ್ಯಾ, ಶ್ರಾವಣ ಮಾಸ ಬರುವಾಗ ಹಂಗೆ ಒಂಚೂರು ರೇಷನ್ ತಂದ್ಬಿಟ್ರಿ, ನಾವು ಶ್ರಾವಣ ಮಾಸ ಮುಗಿಸ್ಬಿಡೋಣ, ಎಲ್ಲರೂ ಮುಗಿಸ್ದಾಗ ನಾವು ಮುಗಿಸ್ಕೊಂಬಿಡೋಣ, ರೇಷನ್ ತನ್ನಿ ಅಂತ ಅಕ್ಕಿ ಬೆಲ್ಲ ರಾಗಿದ್ರಿಂದ ಹೇಳಿದ್ಲು. ಒಬ್ಬ ದಾಸಪ್ಪ ಅಂತ ಗೌಡ ಹೋದ, ಇನ್ ದುರಾದೃಷ್ಟ ಅವತ್ತು ಏನ್ ಮಾಡಿದ್ರೆ ಇವ್ರು 1 ರೂಪಾಯಿ ಹುಟ್ಟಿಲ್ಲ. ಗೌಡನಿಗೆ ಬೇಸರ ಆಗ್ಬಿಡ್ತು, ಇವತ್ತು ಟೀ ಏನಕ್ಕೂ ಹುಟ್ಲಿಲ್ಲ, ಟೀಗೂ ಕಾಸು ಹುಟ್ಟಿಲ್ಲ, ಮನಗೋಗಣ ಮುಂದಿನ ವಾರ ಮಾಡ್ಕೊಂಡಾಯ್ತು ಶ್ರಾವಣ ಮಾಸನ ಅಂತ ಗೌಡ ಪಾಪ ವಾಪಸ್ ಬಂದಿದ್ದ. ಒಟ್ಟಿಗೆ ಇಲ್ಲ, ಅಷ್ಟಿಲ್ಲ, ಊಟಿಲ್ಲ, ಹಸ್ಬಿಟ್ಟವನೆ ಹಸ್ಕೊಂಡ್ಬಿಟ್ಟವನೆ ಬತ್ತಿದ್ದ. ಗೌಡ್ರ ಹೆಂಗಸ್ ನೋಡಿಲ್ಲ, ಓಹೋ ನಮ್ಮ ಯಜಮಾನ್ರು ಬಂದ್ರು ಬರ್ತಾವ್ರೆ, ಬರೋಕೆ ಎಲ್ಲಾಡ್ಸ್ಕೊಂಡ್ ಬರ್ತಾವ್ರೆ. ನಾನು ಹೇಳಿದ್ದೆ ಏನಂತ, ರೇಷನ್ ತಾಮಂತ ಶ್ರಾವಣ ಮಾಸ ಮಾಡೋಣ ಅಂತ, ಊರಲ್ಲೆಲ್ಲ ಮಾಡ್ತಾರೆ, ನಾವು ಮಾಡೋಣ ಅಂತ ಬಯಕೆ ಎಲ್ಲಾಡ್ಸ್ಕೊಂಡ್ ಬರ್ತಾನಲ್ಲ, ಬರ್ಲಿ ಸುಮ್ಮನಿರು ಅಂತ ಮನ್ಸ ನಿಂತಿದ್ಲ ಅಮ್ಮ. ಗೌಡ ಬತ್ರ ಲೇ ಒಂಚೂರು ಕಾಲು ನಿಂತಾಮರೆ, ಆ ಬಕೆಟಿಗೆ ಇಕ್ಕಿದ್ದೀನಿ ಉಯ್ಕೋ ನೀನು ಹಿಂಗೆ ಮಾತಾಡ್ತಾವಲ್ಲ, ಸರಿ ಆಳ ಒಲಿ ಬಿಡ ಸ್ಟಾರ್ಟ್ ಅಂತ ಅಂದ್ಬಿಟ್ಟು ಊಟ ಕೈ ಕಾಲು ತಗೊಂಡು ಒಳಗೆ ಹೋದ. ಒಳಗೆ ಹೋಗಿಲೇ ಹೊಟ್ಟೆ ಹಸ್ಬಿಟ್ಟದೆ, ಬೆಳಗಿಂದ ನಾಷ್ಟ ಮಾಡಿಲ್ಲ, ಏನೋ 1 ರೂಪಾಯಿ ಹುಟ್ಲಿಲ್ಲ, ಊಟಕ್ಕೆ ಕಮರ ಊಟ ತಿನ್ನ ಅಲ್ಲಿ ಇಕ್ಕಿದ್ದೀನಿ ಹಾಗಂತ ತಿಂದಿ ನೀನು. ಲೇ ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ಯಾ, ಊರು ಗೌಡ ನಾವು, ಆಚೆ ಹೋದ ಜನಗಳು ಬೆಲೆ ಕೊಡ್ತಾರೆ, ಗೌರವ ಕೊಡ್ತಾರೆ, ನಾನು ಹಿಂಗೆಲ್ಲ ಮಾತಾಡ್ತಿಲ್ಲ ಹೋಗಬಾರ ಅಂತ. ಸರಿ ನಾನು ಮಾತಾಡಿದ್ದು ಏನಾಗಿದೆ ನಿನಗೆ, ಏನಾಗಿದೆ ಅಂದ್ರೆ ನಾನು ಹೇಳಿಲ್ಲ ರೇಷನ್ ಅಂತ ಶ್ರವಣ ಮಾಡೋಣ ಅಂತ ಬರೀ ಕೈಲಾಡ್ಸ್ಕೊಂಡ್ ಬಂದಿದ್ಯಾ ನೀನು. ಹೋಗ್ಲಿ ಬಿಡಿ, ಇನ್ನು 4 ಹಾರ ಮಾಡ್ಕೊಳ್ಳೋಣ, ಅಷ್ಟಕ್ಕೆ ಯಾಕೆ ಹಿಂಗೆ ಕೂಗಾಡ್ತೀಯ, ಸಣ್ಣ ಸಿಗಲ್ಲ ಕೂಗಾಡ್ಬೇಡ ಕಣೆ, ಸುಂದರ ನೀನು ಅಂದ್ರೆ ನಂಗೆ ಅವೆಲ್ಲ ಗೊತ್ತಿಲ್ಲ, ಶ್ರವಣ ಮಾಡಿಸ್ಬೇಕಾಯ್ತು ಹಂಗೆ ಬಂದಿದ್ಯಾ. ಗೌಡಗ್ ಸಿಟ್ಟದು, ಲೇ ಹೋಗಬಾರದ ಮಾತಾಡಬೇಡ, ಹಿಂಗೆ ಆಡ್ತೀರಿ ನೀನು ಅಂತ ಇವ್ರು ಕೂಗಾಡ್ತಿದ್ರು. ಆಡ ದಾಸ ಭಿಕ್ಷೆ ಬೇಡಕ್ಕೆ ಅಂತ ಮನೆ ಬಾಕ್ಲಿ ಬಂದ, ಆ ಗೇಟಾಗಿ ನಿಂತಿದ್ದ ಯಾರು, ದಾಸಪ್ಪ. ಇವಮ್ಮ ಲೇ ನಿಂಗೆ ಮಾಡ್ತಿದ್ಯಾ, ನೀನೇನ ಮಾಡ್ತೀಯಾ ಅಂದ್ರು. ಗೌಡಗ್ ಸಿಟ್ಟದ್ ಬಿಡ್ತು, ನನ್ನನ್ನ ಹೋಗಬಾರ ಅಂತೀನಿ, ನೀನ್ ಹಿಂಗೆ ಆಡ್ತಿರು, ಊರು ದಾರೆ ಗೊತ್ತಲ್ಲ ದಾಸಯ್ಯ, ಅವ್ನು ನಿಂತು ಕಳ್ಸ್ಬಿಡ್ತೀನಿ ನಿನ್ನ ಅಂತ. ದಾರೆಗೋಗ ಕಳ್ಸ್ಬಿಡ್ತೀನಿ ಇಂದ ದಾಸಪ್ಪ ಗೇಟಲ್ಲಿ ನಿಂತಿದ್ದ. ದಾರೆಗೋ ದಾಸಯ್ಯ ನಾನೇ, ಮದುವೆ ಮಾಡ್ಕೊಳಂಗಿಲ್ಲ, ಗೌಡ ತಾಲಿ ಕಟ್ಟವನೆ, ಸಿರಿ ಉಡ್ಸಂಗಿಲ್ಲ, ಉಪ್ಸ ಉಡ್ಸಂಗಿಲ್ಲ, ಹೆಂಗು ರೆಡಿ ಮಾಡಿ ಕೂಡ್ಸೋನೆ, ಕರ್ಕೊಂಡು ಹೋಗ್ಬಿಡ ನಾನು ಬಿಟ್ಟಿದ್ದು. ದಾಸಪ್ಪ ಏನ್ ಮಾಡ್ತಾ ಅಲ್ಲಿ ನಿಂತಿದ್ದೋನು 2 ಹೆಜ್ಜೆ ಬಂದ್ಬಿಟ್ಟ ಮುಂದಕ್ಕೆ ಬಂದು ಬಾಕ್ಲ ಹಿಂದ್ಕೊಂಡು ಅಮ್ಮ ನಿಂತ್ಕೊಂಡು ಶ್ರೀಮಂತ ರಮಣ ಗೋವಿಂದ ಗಂಡ ಹೆಂಡ್ರಿ ಕಿತ್ತಾಡವ್ರೆ. ಗಂಡ ಹೆಂಡ್ರಿ ವಿಷಯಕ್ಕೆ ಹೋದವನು ಬಹಳ ಕಷ್ಟ, ಯಾವುದೇ ಕಾರಣಕ್ಕೂ ಮದ್ಯಕ್ಕೆ ಹೋಗ್ಬಾರ್ದು. ಇಬ್ರು ಈ ಕಿತ್ತಾಡವ್ರೆ ನೋಡಿ. ಗೌಡ್ ನೋಡ್ಬಿಟ್ಟು ಓ ದಾಸಪ್ಪ ನಾಮಕ್ಕೆ ಬಂದವನೇ, ಲೈ ಪಾಪ ಅವನಿಗೆ ಒಂಚೂರು ಕೊಡೋ ದಾಸಪ್ಪನಿಗೆ. ಅಯ್ಯಮ್ಮ ಅಕ್ಕಿ ಮರದಾಗ ತಗೊಂಡೋಗಿ ಅಕ್ಕಿ ಕೊಡಕ್ ಹೋದ್ಲು. ದಾಸಪ್ಪ ನಂಗೆ ಬೇಡ ಅಂತ, ಅಕ್ಕಿ ಬೇಡವಲ್ಲ ದಾಸಪ್ಪ, ಒಳ್ಳೆ ರಾಗಿ ಕೊಡು, ರಾಗಿ ಕೊಡಕ್ ಹೋದ್ರು. ದಾಸಪ್ಪ ರಾಗಿ ಬೇಡ ಅಂತ, ಎಲ್ಲ ರಾಗಿ ಬೇಡ ಅಂತಾನೆ, ಅಂತಾನೆ 10 ರೂಪಾಯಿ ಮಿಕ್ಕಿದೆ ಜೋಬಲ್ ಐತೆ ಕೊಟ್ಬಿಡ ಸೊ ತಾಣ ಹಾಳಾಗೋಲಿ ಅಂತ 10 ರೂಪಾಯಿ ಕೊಡಕ್ ಹೋದ್ಲ ಅಮ್ಮ. ದಾಸಪ್ಪ ಬೇಡ ಅಂತ, ಇಲ್ಲ ಇವನ ಕೊಟ್ರು ಬೇಡ ಅಂತಾನೆ, ರಾಗಿ ಕೊಟ್ರು ಬೇಡ ಅಂತಾನೆ, ಅಕ್ಕಿ ಕೊಟ್ರು ಬೇಡ ಅಂತಾನೆ. ಇನ್ನೆಲ್ಲ ಬೇಕು ನೀನು ಸ್ವಾಮಿ, ಏನಿಲ್ಲ ಬುದ್ಧಿ, ಆಡಿದ ಮಾತು ಅಪ್ಪಣೆ ಆಗಲಿ ಹಿಂದ, ಆಡಿದ ಮಾತು ಗೌಡ ಏನ್ ಅಂದಿದ್ದೀನಿ ಮರ್ತ್ಬಿಟ್ಟವನೆ. ಸಿಟ್ಟಾಗಿ ಪಾಪ ಹೆಂಡ್ರ ಬೈದಿರಲ್ಲ ಮರ್ತ್ಬಿಟ್ಟಾನೆ. ದಾಸಪ್ಪ ಮಾಡ್ತಿಲ್ಲ, ದಾಸಪ್ಪ ಯಾಕೆ ಮಾಡ್ತಿಲ್ಲ, ಅವ್ನು 1 ಮನೆ ಗುಂಡನಲ್ಲ, ಎಲ್ಲ ಮನೆ ಗುಂಡನ ಅವನು ಹೌದಾನೆ, ಅವ್ನು ಮರ್ತಿಲ್ಲ. ಏಯ್ ದಾಸಪ್ಪ ನಂಗೆ ಅರ್ಥ ಆಯ್ತು ಅಲ್ಲ ಅದೇನ್ ಹೇಳೋ ಅಂದ. ಸ್ವಾಮಿ ಈಗ ತಾನೆ ಬೈತಿದ್ರಲ್ಲ ಏನಂತ, ಹಿಂಗೆ ಆಡ್ತೀರ ನೀನು, ದಾರಗೋ ದಾಸಯ್ಯನ ಕಳ್ಸಿಬಿಡ್ತೀನಿ ಅಂತ. ದಾರಗೋ ದಾಸಯ್ಯ ನಾನೇ, ಕಳ್ಸಿಬಿಟ್ರೆ ಕರ್ಕೊಂಡು ಆಡ್ಬಿಡ್ತೀನಿ ಅಂದ. ಗೌಡಂಗೆ ಸಿಟ್ಟಿನ ತೆಗೆದ್ಬಿಡ್ತು. ಏ ದಸಪ್ಪ ಏನೋ ಅದೇ ಸ್ವಾಮಿ ಆಡಿದ ಮಾತು ಅಪ್ಪಣೆ ಆಗಲಿ ಇಂದ ಸಿಟ್ಟಿಗೆ ಗೌಡಿಗೆ ಮತ್ತಷ್ಟು ಸಿತ್ತೇರ್ಬಿಡ್ತು. ದಸಪ್ಪ ಒಳಗೆ ಬರಲ್ಲ ಇಲ್ಲಿಂದ, ಒಳಗೆ ಬಂದ ದಾಸಪ್ಪ ಎಂಟ್ರ ಕಳ್ಸ್ಬಿಡ್ತಾನೆ, ಉಡ್ಸ್ಲಿಕ್ಕೆ ಕರ್ಕೊಂಡು ಹೋಗ್ಬಿಡೋಣ, ತಾಲಿ ಕಟ್ಟಂಗಿಲ್ಲ, ಸೀರೆ ಉಡ್ಸಂಗಿಲ್ಲ ಬಿಟ್ಟು ಒಳಗೆ ಬಂದು ಕೂತ್ಕೊಳ್ಳೋ ಚೆರ ಮೇಲೆ ಇಂದ, ಚೆರ ಮೇಲೆ ಕೂತ್ಕೊಂಡ. ಈ ತಂದಿದ್ದಲ್ಲ ಏನೋ ಬೊನಾಸಿ ಗಂಟೆ ಜಾಗಟೆ ಗುಟ್ಟು ತಗಲಾಕಲ್ಲ, ಗುಟ್ಟ ಐತೆ ಇಲ್ಲಿಂದ. ದಾಸಪ್ಪ ತಗಲಾಕ್ಬಿಟ್ಟ. ಅಯ್ಯೋ ತುಮಕೂರ್ಗೆ ಹೋದ್ರೆ ಇನ್ನೊಂದು ತೊಂದ್ರೆ ಆಯ್ತು ಬಿಡು, ಈಗ ಅರ್ಜೆಂಟ ಅಮ್ಮನ ಕರ್ಕೊಂಡು ಹೋಗೋಣ ತಗಲಾಕ್ಬಿಟ್ಟ. ಕೂತಿದ್ದೆ ಚೆರ ಮೇಲೆ.
ಗೌಡ್ರು ಹೊಳಿಕೋತಿದ್ದ. ಸ್ವಾಮಿ 3 ಗಂಟೆ ಆಗೋಯ್ತು, ಮಳೆ ಬರಂಗದೆ ಗುಡುತ್ತದೆ ಮಿಂಚದೆ, ಕಲ್ಸಿರೇ ಕರ್ಕೊಂಡು ಇಟ್ಬಿಡ್ತೀನಿ ಈಗ ಅಂತ. ತಡಿಯೋ ದಾಸಪ್ಪ, ಆತ ಬೇಡ ತಡಿಯೋ ನೀನು ಅಂತ ಹೊಳಿಕೋದ. ಮೊದ್ಲೇ ಎಂತ ಕೆಲಸ, ದಳಲಿ ಕೆಲಸ. ಒಂದು ಬಾರ್ ಚಟಿ ಮಾಡಕ್ಕೆ ಹಿಡಿದ್ದ ಗೌಡ. ನಿಧಾನ ಹಿಂದೆ ಇಕ್ಕೊಂಡು ಬೆನ್ನ ಮೇಲೆ ಇಕ್ಕೊಂಡು ಹಿಂದಕ್ಕೆ ಬಂದ. ದಾಸಪ್ಪ ಏನೋ ಹೇಳಿದ್ ನೀನು ಅಂದ್ರು. ಏನಿಲ್ಲ ಮೋದಿ, ಆಡಿದ ಮಾತು ಅಪ್ಪಣೆ ಆಗಲಿಂದ ಅಷ್ಟೇ. ದಾಸಪ್ಪ ಗೌಡಿಗೆ ಸಿಟ್ಟೆದ್ದು ಬಿಟ್ಟಿದ್ದಲ್ಲ, ಬಾರ್ಗೋಲ್ ತಾಂಡು ಹೊಡಿತಿದ್ರೆ ಬಾಕ್ಲ ಹಾಕ್ಬಿಟ್ಟಿದ್ದ ಗೌಡ, ತಪ್ಪಿಸಿ ಹೊಡೆದಾನೆ ಅಂತ. ಹೊಡಿತಿದ್ರೆ ಏನು ಎಲ್ಲೆಲ್ಲಿ ತಿಂದನೆ ಬೆಳಗಿಂದ ಚೆರುಪ ಎಲ್ಲಿ ಮನೆಗೆ ಇಟ್ಟಾಡ್ತದೆ, ಚೆರುಪ್ ಇಟ್ಟಾಡ್ತದೆ. ಬಿಡ್ತಲ್ಲ ಅವನು, ಸಿಟ್ಟದ್ದು ಬಿಡ್ತಲ್ಲ, ಏನು ಹೊಡಿತಾನೆ. ಬಾರ್ಗೋಲ್ ತಂದು ಬಂದ್ಬಿಟ್ಟು ರಕ್ತ ಸುರಿತದೆ. ಅವಮ್ಮ ನೋಡಿಲ್ಲು. ಇನ್ನೇನು ಆಯ್ಕ ಹೊಡೆದ್ಬಿಟ್ರೆ ಸತ್ತೋಗ್ಬಿಟ್ರೆ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಪೊಲೀಸ್ ಕೇಸ್ ಆಗ್ಬಿಡ್ತದೆ ಅಂದ್ಬಿಟ್ಟು ಬಾಕ್ಲ ತೆಗ್ಬಿಟ್ಟು. ಬಾಕ್ಲ ತೆಗೆದ್ರೆ ದಾಸಪ್ಪ ನೋಡ್ದ, ಬಾಕ್ಲ ತೆಗ್ದಿದ್ದ. ಬೋನಾಸಿ ಜಾಗಟೆ ಗಂಟೆ ಎಲ್ಲ ಬಿಟ್ಬಿಟ್ಟ. 2 ಹೆಜ್ಜಿಗೆ ಹೆಂಗ್ ಬಂದಿದ್ದು ನಂಗೆ ನೆಗೆದ್ಬಿಟ್ಟ. ಆಚೆಗೆ ನೆಗೆದ್ಬಿಟ್ಟು ಏನ್ ದಡ ಓಡ್ತಾನೆ. ಅದು ಬಿಟ್ಬಿಟ್ಟ, ಗದ್ದೆಕಾನ ಬಿದ್ಬಿಟ್ಟ. ಹೇಗೆ ಗೌಡ ಹೊಟ್ಟಿಸ್ಕೊಂಡ್ಬಿಡ್ತಾನೆ ಅಂತ ಗದ್ದೆಕಾನ ಬಿದ್ದುಬಿಟ್ಟಿದ್ದು. ಓಡ್ತಾನೆ, ಹಿಂದಿನ ನೋಡ್ತಾನೆ ನೀನು ಓಡ್ತಾನೆ. ಒಂದು ಅಷ್ಟು ದೂರ ಹೋದ. ಊರಾಚೆ ಒಂದು ಆಳು ಮಂಟಪ ಇತ್ತು. ಹೊಡೆದ್ಬಿಟ್ಟಿದ್ನಲ್ಲ, ಬರ್ಬಂದ್ಬಿಟ್ಟಿದ್ದಲ್ಲ, ರಕ್ತ ಸೋರ್ತಿತ್ತಲ್ಲ. ಮನೆಯಾಗ ಅಂದವನು ನನ್ನ ಮಗನೇ ದಾಸಿ ಕಳಿಸ್ತಿ ಅಂತ. ಒಳ್ಳಿಗೆ ಹೋಗಿ ಹೊಡೆದ್ಬಿಟ್ನಲ್ಲ ಬೋಳಿ ಮಗ ಅಂತ ಪಾಪ ಬೇಜಾರು ಮಾಡ್ಕೊಂಡು ಆ ಮಂಟದಾಗ ಕೂತಿದ್ದ. ಯಾರು? ದಾಸಪ್ಪ. ಮಂಟದಾಗ ಕೂತಿದ್ರೆ ಇನ್ನೊಬ್ಬರ ದಾಸಪ್ಪ ಅದೇ ಹುಡುಗಿ ಭಿಕ್ಷೆ ಬೇಡಕ್ಕೆ ಬರ್ತಿದ್ದ. ಈ ದಾಸಪ್ಪ ನೋಡ್ದ, ಇನ್ನೊಬ್ಬರ ದಾಸಪ್ಪ ತಾನೆ. ಹೌದು, ಏನಕ್ಕೆ ಭಿಕ್ಷೆ ಬೇಡಕ್ಕೆ. ಭಿಕ್ಷೆ ಬೇಡ ನಾನ್ ತಿಂದಲ್ಲ ಗೌಡಕೆಲ್ಲ ಗೂಸನ. ಹೌದು, ಆ ಗೂಸ್ ಅವನಿಗೂ ಕೊಡ್ಸ್ಬೇಕು ಅಂತ ಆಸೆ ಆಗ್ಬಿಡ್ತೀವಿ. ಮನುಷ್ಯನಿಗೆ ಕೆಟ್ಟ ಬುದ್ಧಿ. ನಾನ್ ತಿಂದಲ್ಲ ಗೂಸನ ಅವ್ನಿಗೆ ಕೊಡ್ಸ್ಬೇಕು ಅಂತ ಆಸೆ ಆಗ್ಬಿಡ್ತು. ನಿಜ. ಸುಮ್ಮನೆ ಕೂತಿದ್ದವನು ಆ ದಾಸಪ್ಪಲ್ಲಿ ಬಂದ ಸರಿಯಾಗಿ ಇವನು ಏನ್ ಮಾಡ್ದ, ಒಳಗಡೆ ಕೂತಿದ್ದ ಮಂಟದಾಗೆ ಅಂತ ದೇಗ್ತಿದ್ದ. ಆ ದಾಸಪ್ಪ ಇದ್ನಲ್ಲ, ಲೇ ದಾಸಪ್ಪ ಯಾಕಲ್ಲ ಹಿಂಗ್ ದೇಗ್ತಿದ್ದಿ, ಏನಾಯ್ತು, ಏನ್ ತಿಂದ, ಏನ್ ಮೇಲೆ ಆಗ್ಯದೋ, ಯಾಕೆ ಹಿಂತಿದ್ದಿಂದ ಏನೆಲ್ಲ ಕಾಣ ದಾಸಪ್ಪ. ಊರಾಚೆ ಗೌಡ್ರು ಬಂದಿದೆ. ವೆಂಕಟರಮಣ ಸ್ವಾಮಿ ಅವ್ರು ಸೇವೆ ಮಾಡ್ಬಿಟ್ಟಾರೆ. ವೆಂಕಟರಮಣ ಸ್ವಾಮಿದು ಕಾರ್ಯ ಮಾಡ್ಬಿಟ್ಟಾರೆ ಕಣೋ. ಏನೋ ನೆಂಟ್ರಿಗೆ ಹೇಳಿದ್ನಂದ್ರೆ ಸೂತ್ಕ ಅಂತೆ, ಯಾರು ಬಂದಿಲ್ಲ, ಮಿಕ್ಕೋಗ್ಬಿಟ್ಟದ ಕಡ್ಲೆ. ನಾನು ಹೋದೆಯಪ್ಪ, ಅಪ್ಪ ಕೊಟ್ಟ ಗೌಡ, ತಿಂದೆ ಚೆನ್ನಾಗಿ ತಿನ್ಬಿಟ್ಟೆ ಕಣಲ್ಲ. ನಿನ್ಗೇನ ಬೇಕನೋ ಅಂತ. ಕೊಡ್ತೀನಿ ಅಂದ್ರೆ ಆಸೆ, ಹೊಡಿತೀನಿ ಅಂದ್ರೆ ಭಯ. ಲೇ ಎಲ್ಲ ಏನಿಲ್ಲ ಕಣ, ಊರಾಚೆ ಗೌಡ್ರ ಮೇಲೆ ಹೋಗಿ ಸುಮ್ಮನೆ ನಿಂತ್ಕೊಂಬೇಡ ನೀನು. ನಾನು ಹೇಳ್ಕೊಟ್ಟಂಗೆ ಹೇಳು, ಹೋಗಪ್ಪ ನೀನು ಹೆಂಗ್ ಬೇಕಂಗೆ ಕೊಡ್ತಾನೆ ಗೌಡ ಅಂತ. ಏನ್ ಹೇಳ್ಬೇಕು ಅಂದ. ಏನಿಲ್ಲ, ಹೋಗು ಬಾಕಲ ನಿಂತ್ಕೋ, ಶ್ರೀಮದ್ ರಮಾರಮಣ ಗೋವಿಂದ ಅನ್ನು. ದಾಸಪ್ಪ ಗೌಡ ಒಳಗಿಡ್ತಾನೆ, ಇನ್ನಿಂದ ನೋಡ್ತಾನೆ. ಅಕ್ಕಿ ಕೊಡಕ್ ಬರ್ತಾರೆ, ಬೇಡ ಅನ್ನು. ಅಕ್ಕಿ ಕೊಡಕ್ ಬರ್ತಾರೆ, ಬೇಡ ಅನ್ನು. 10 ರೂಪಾಯಿ ಕೊಡ್ತಾರೆ, ಅದನ್ನು ಬೇಡ ಅನ್ನು. ಇನ್ನೇನು ಬೇಕಲ್ಲ ದಾಸಪ್ಪ ಅಂತ ಕೇಳ್ತಾನೆ. ಯಾರು? ಗೌಡ. ಸ್ವಾಮಿ ಏನಿಲ್ಲ ಸ್ವಾಮಿ, ಕೈ ಮುಕ್ಕೊಂಡು ಆಡಿ ಮಾತು ಅಪ್ಪನೇ ಆಗ್ಲಿ. ಇನ್ನು ಹೋಗ ಒಳಗೆ ಕರ್ಕೊಂಡು ಚೆನ್ನಾಗಿ ಕೊಡ್ತಾರೋ, ಒಳಗೆ ಕರ್ಕೊಂಡು ಕೂಡ್ಸ್ಬಿಟ್ಟು ಚೇರ್ ಮೇಲೆ ಕೂಡ್ಸ್ಬಿಟ್ಟು ಕೊಡ್ತಾರೋಗ, ನೀನು ಚೆನ್ನಾಗಿ ಕೊಡ್ತಾರೋಗ, ಇಡ್ತಾರೋಗ ಅನ್ನನ ಖಾರನ ಅಂತ. ಪಾಪ ಇವ್ರೇನು ಮಾಡ್ದ, ಒಟ್ಟಿಸ್ಬಿಟ್ಟಿದ್ದು ದಾಸಪ್ಪನಿಗೆ. ಖಾರ ಬೇರೆ ತಿಂದು ಹೋಗ್ಬಿಡ ನಾನು ಬಿಟ್ಟಿದ್ದು. ಆ ದೂರದಾಗ ಇದ್ದವನು ದಡ ಓಡ್ ಬಂದ್ಬಿಟ್ಟ. ಹೊರಡು ಬಂದು ಮನೆ ಬಾಕಲು ಹಿಂದ್ಕೊಂಡು ಶ್ರೀಮಂತ ರಮಾರಮಣ ಗೋವಿಂದ ಅಂದ. ಗೌಡಿ ನಿಂತು ನೋಡ್ತಾನೆ, ಇನ್ನೊಬ್ಬ ದಾಸಪ್ಪ ನಾಮೈಕೆ ಬಂದ್ಬಿಟ್ಟವನೆ. ಒಳ್ಳೆ ವೆಂಕಟರಮಣ ಸ್ವಾಮಿ ಕಂಡಂಗೆ ಕಾಣ್ತಾನೆ. ನಾಮೈಕೆ ಬಂದ್ಬಿಟ್ಟವನೆ. ಲೇ ಇವ್ನ ಯಾರೋ ಬೇರೆ ದಾಸಪ್ಪ, ಹೋಗಿ ಅಕ್ಕಿ ಕೊಡು. ಇವಮ್ಮ ಅದೇ ಮರದಾಗ ಅಕ್ಕಿ ಕೊಡಕ್ ಹೋದ್ರೆ ಬೇಡ ಅಂದ. ಗೌಡಂಗೆ ಅನುಮಾನ, ಇಲ್ಲ ನನ್ನ ಮಗ ಅಕ್ಕಿ ಬೇಡ ಅಂತಾನಲ್ಲ, ರಾಗಿ ಕೊಡೋದ್ರೆ ಬೇಡ ಅಂದ. 10 ರೂಪಾಯಿ ಕೊಡು ಅಂದ. 10 ರೂಪಾಯಿ ಕೊಡ ಬೇಡ ಅಂದ. ಗೌಡಂಗೆ ಗೊತ್ತಾಗ್ಬಿಡ್ತು, ಓ ಈ ನನ್ನ ಮಗನು ನನ್ನ ಮಗನೇ, ಇವನು ಅವನೇ. ಎಲ್ಲೋ ಊರಾಚೆ ಗ್ಯಾಂಗ್ ಸೇರ್ಕೊಂಡು ನನ್ನ ಮಕ್ಕಳು ಒಪ್ಪಿತೆ ಬಾಯ್ ತಪ್ಪೆಲ್ಲೋ ಅಂದ್ಬಿಟ್ನಲ್ಲ. ನನ್ನ ಮಕ್ಕಳು ನೆನ್ಪಿಟ್ಕೊಂಡು ನಾನು ಎಡ್ರಿಗೆ ಬಿಡಂಗೆ ಕಾಣಲ್ಲ ನನ್ನ ಮಕ್ಳು ಇವತ್ತು. ಎಲ್ಲೆಲ್ಲೋ ಅಂದ್ಬಿಟ್ನಲ್ಲ ಅಂದ್ಬಿಟ್ಟು ದಾಸಪ್ಪ ಇನ್ನೇನು ಬೇಕಪ್ಪ ಅಂತ ಬುದ್ಧಿ ಆಡಿ ಮಾತು ಅಪ್ಪನೇ ಆಗಲಿ ಇಂದ. ಓ ಇವನು ಅವನೇ ದಾಸಪ್ಪ, ಬಾರೋ ಒಳಿಗೆ ಬಾರೋ ಎಲ್ಲೆಲ್ಲೋ ಅಂದ್ಬಿಟ್ಟೆ, ಬಾರೋ ಒಳಿಗೆ ಬಾರೋ ಅಂತ ಒಳಿಗೆ ಕರ್ಕೊಂಡು ಕೂರ್ಸ್ಕೊಂಡು ಒಳಿಗೆ ಹೋದ. ಒಂದು ಒಣಕೆ ಮುರಿದೋಗಿತ್ತು, ಅರ್ಧಂಬರ್ಧ ಹಂಗೆ ಇಕ್ಕಿದ್ದ. ಒಣಕೆ ತಾಂಡ ಆಚೆ ಬಂದು ದಾಸಪ್ಪ ಏನೋ ಅಂದ. ಸ್ವಾಮಿ ಆಡಿ ಮತ್ತೆ ಅಪ್ಪಣೆ ಆಗಲಿ ಇಂದ. ಬಿಟ್ಟ ಒಣಕೆಲಿ ಹೊಡಿತಿದ್ರೆ ಪಾಪ ಅವನಿಗೂ ಚೆನ್ನಾಗಿ ಒದ್ದೆ ತಿನ್ಬಿಟ್ಟ. ಒದ್ದೆ ತಿಂದ ಆಚೆ ಹೊಡತಾನೆ. ಆ ದಾಸಪ್ಪ ಹುಗ್ಗೇನ ಮಕ್ಕಳಿಗೆ ಓದ್ ನೋಡ್ತಾನೆ, ಅವನ ಮಂಟಪದಾಗ ಇರ್ತಾನ. ಎಲ್ಲೋಡೋಗ್ಬಿಟ್ಟಿದ್ ನಾವು. ಹಂಗೆ ಮನುಷ್ಯನಿಗೆ ಒಂದು ಊರಿಗೆ ಇಬ್ಬರು ದಾಸಪ್ಪ ಅಂದ್ರೆ ಹಿಂಗೆ ಕಷ್ಟ. ಗೊತ್ತಾನೆ. ನಾನು ದಾಸಪ್ಪನ ಕಥೆಗೆ ಹೇಳಕ್ ಹೋಗಿ